ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು ಸೀತಮ್ಮ, ನನ್ನ ಹೆಂಡತಿ ತುಂಬಾ ಖುಷಿಲಿದ್ದಾಳೆ. ನೀವೇನೇನೋ ಹೇಳ್ಬಿಟ್ಟು ಅವಳ ಮನಸ್ಸನ್ನ ಹಾಳು ಮಾಡಕ್ ಹೋಗ್ಬೇಡಿ. ನನ್ನ ಹೆಂಡತಿ ಫುಲ್ ಸ್ಟ್ರಾಂಗು. ನನ್ ಗಂಡ ಅಂದ್ರೆ ರೀ, ನಾನು ಸನ್ಮಾನ ಮಾಡಿಸ್ಕೊಂಡು ಖುಷಿಯಾಗಿದ್ದೀನಲ್ಲ, ಅದು ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನಾವು ರಾಜ್ ಕಾಲುವೆಲ್ ಹೋಗಿ ಅಂತ ಹೇಳ್ತಾ ಇದೀವಿ, ನೀವು ಇಲ್ಲ ನಾನ್ ಗಲ್ಲಿಲೇ ಹೋಗುದು ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಬಿಳಿ ಕೂದಲು ಜಾಸ್ತಿ ಆದ್ರೆ ಆಗ ಬಾಯ್ ಬಾಯ್ ಬಡ್ಕೋತೀಯ. ಹೌದು, ಒಂದು ವಾರ ತಲೆಗೆ ಬಣ್ಣ ಹಾಕ್ಲಿಲ್ಲ ಅಂದ್ರೆ ನೀವೇ ಬಾಯ್ ಬಾಯ್ ಬಡ್ಕೋತೀರಾ. ಅತ್ತೆ ಗುಲಾಬಿ ಬಂದೆ ಅಮ್ಮ. ದೇವಸ್ಥಾನಕ್ಕೆ ಹೋಗಿ ಬಂದ್ರ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಅಲ್ಲಿ ನಿಮ್ಗೆ ಯಾವ ತೊಂದ್ರೆನೂ ಆಗ್ಲಿಲ್ಲ ತಾನೆ? ಅತ್ತೆ, ನಿಮ್ ಮಗ ನನ್ ಜೊತೆಲಿರುವಾಗ ನನ್ಗೆ ಯಾವ ತೊಂದ್ರೆ ಆಗುತ್ತೆ ಹೇಳಿ? ಅದು ಸರಿ ಅನ್ನು. ನಿಮ್ಮಿಬ್ರಿಗೂ ನನ್ ದೃಷ್ಟಿನೇ ಎಲ್ತಾಗತ್ತೆ ಅಂತ ಅನ್ಕೋತಾ ಇದ್ದೀನಿ. ಓ ಏನ್ ಸೀತಮ್ಮ, ಕೇಬಲ್ ಕನೆಕ್ಷನ್ ಇಲ್ದೆ ಎರಡೆರಡು ಚಾನಲ್ಗಳು ಒಟ್ಟಿಗೆ ಬಂದಂಗೆ ಇಬ್ಬರಿಗೂ ಒಟ್ಟಿಗೆ ದೃಷ್ಟಿ ತೆಗಿತಿದ್ದೀರಾ? ಯಾಕೆ ನನ್ ಮಗ ಸೊಸೆಗೆ ದೃಷ್ಟಿ ತೆಗೆದ್ರೆ ನಿಮ್ ಕಣ್ಣಿಗೇನು ಖಾರ ಪುಡಿ ಎರಸ್ದಾಗಾಯ್ತಾ? ಇಲ್ಲ, ಚಿಲ್ಲಿ ಪೌಡರ್ ಚಿಲ್ ಅನ್ನಂಗಿರುತ್ತೆ. ಎರಡು ಒಂದೇ ಗೌಡ್ರೆ. ಆದ್ರೂ ಸೀತಮ್ಮ, ಈ ಬದಲಾವಣೆನ ನೋಡಕ್ ಆಗ್ತಿಲ್ಲ. ನಿನಗ್ ಬಿಳಿ ಕೂದಲು ಬಂದಿದೆಲ್ಲ, ಆ ಖುಷಿಗೆ ಈ ಬದಲಾವಣೆ. ಹಾ, ಕೇಳೋದ್ ನೋಡು. ನನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬಾಯಿ ಮುಚ್ಕೊಂಡು ಸುಮ್ನಿರು. ಗುಲಾಬಿ, ದೇವಸ್ಥಾನಕ್ಕೆ ಹೋಗಿ ಬಂದೆಲ್ಲ, ಪ್ರಸಾದ ಕೊಡಲ್ವಾ ನನ್ಗೆ? ಅಮ್ಮ, ಪ್ರಸಾದ ತಂದಿರೋದೇ ನಿಮ್ಗೆ ಕೊಡೋದಿಕ್ಕೆ ಅಂತ. ಗುಲಾಬಿ ಕೊಡು. ಆ ದೇವ್ರು ನಿಮ್ಮಿಬ್ರಿಗೂ 100 ಕಾಲ ಸುಖವಾಗಿ ಇಡ್ಲಪ್ಪ. ಏನ್ ಸೀತಮ್ಮ, ನೀವ್ ಮಾತಾಡ್ತಾ ಇರೋದ್ ನೋಡಿದ್ರೆ ಗುಲಾಬಿನ ನಿಮ್ ಸೊಸೆ ಅಂತ ಒಪ್ಕೊಂಡಿರೋ ಹಾಗಿದೆ. ಮತ್ ಯಾಕೆ ನಮ್ ಮುಂದೆ ಮಾತ್ರ ಹೇಳ್ಕೊಳಲ್ಲ? ಅದೇನಂತ ಹೇಳ್ಕೊಂಬಿಡಿ. ಇದೇ ಖುಷಿಲಿ ನಾವೆಲ್ಲ ಜುಮ್ ಅಂತ ಪಾರ್ಟಿ ಮಾಡೋಣ. ಪಾರ್ಟಿ ಮಾಡಕ್ಕೆ ನನ್ನ ಹತ್ರ ಬಜೆಟ್ ಇಲ್ಲಮ್ಮ. ಏನಿದ್ರು ಮಾತಲ್ಲೇ ಖುಷಿ ಪಡ್ಬೇಕು ಅಷ್ಟೇ. ಹಾಗಂತ ಇವಳನ್ನ ನಾನು ಇನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ.